ನಿರಂತರ ಸುದ್ದಿ. ಕರಾವಳಿ ಜಿಲ್ಲೆಗಳಲ್ಲಿ ದೈವಾರಾಧನೆ ಬರೀ ಪ್ರಮುಖವಾದ ಅಂಶ. ಇಲ್ಲಿನ ಮಣ್ಣಿನ ಗುಣವೇ ಅಂತಹದ್ದು. ದೈವಾರಾಧನೆ, ನಾಗಾರಾಧನೆ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪ್ರತಿ ಮನೆಯಲ್ಲೂ ದೈವಾರಾಧನೆ ನಡೀತಿದೆ. 1008 ದೈವಗಳು ಇದೆ ಎನ್ನುವುದು ಒಂದು ನಂಬಿಕೆ. ಅದರಲ್ಲಿ ಮನೆಯಲ್ಲಿ ದೈವಗಳಿವೆ, ಗ್ರಾಮ ದೈವಗಳಿವೆ, ರಾಜನ್ ದೈವಗಳಿವೆ, ಈಗೆಲ್ಲ ದೈವಗಳು ಇದೆ. ಅವರಿಗೆ ಕಾಲಕ್ಕೆ ಪರ್ವಗಳು, ನೇಮ, ಕೋಲ ಇಂಥದ್ದೆಲ್ಲ ನಡೀತದೆ. ಅಂತಹ ದೈವಗಳ ಪೈಕಿ ಜನಸಾಮಾನ್ಯರು ಹೆಚ್ಚು ನಂಬಿಕೆಯನ್ನು ಉಳಿಸಿಕೊಂಡಿರುವುದು ಕೊರಗಜ್ಜ ಎನ್ನುವ ದೈವದ ಬಗ್ಗೆ. ಸಾಮಾನ್ಯರಲ್ಲಿ ಸಾಮಾನ್ಯ ಆಗಿದ್ದಂತಹ ವ್ಯಕ್ತಿ ದೈವತ್ವಕ್ಕೆ ಏರಿ ಕೊರಗಜ್ಜ ಎಂದು ಎನಿಸಿಕೊಂಡಿರುವುದು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕೊರಗಜ್ಜ ಸಾನ್ನಿಧ್ಯಗಳಿವೆ. ಕುತ್ತಾರು ಸಮೀಪದ ದೆಕ್ಕಾರು ಎಂಬಲ್ಲಿ ಕೊರಗಜ್ಜನ ಮೂಲಸ್ಥಾನ ಇದೆ. ಅಲ್ಲಿ ಕೇವಲ ದೊಂದಿ ಬೆಳಕಿನಲ್ಲಿ ಕೋಲೋತ್ಸವ ನಡೀತದೆ. ಅಲ್ಲಿ ವಿದ್ಯುತ್ ದೀಪಗಳನ್ನು ಹಾಕುವಂತಿಲ್ಲ. ಆ ದೈವಸ್ಥಾನದ ಎದುರಿನ ರಸ್ತೆಯಲ್ಲಿ ಸಂಚರಿಸುವಂಥ ವಾಹನಗಳು ಹೆಡ್ಲೈಟನ್ನು ಬೆಳಗುವಂತಿಲ್ಲ. ಇಂಥದ್ದೆಲ್ಲ ಕಟ್ಟುಪಾಡುಗಳು ಇವೆ. ಸಂಜೆ 6 ಗಂಟೆಯ ನಂತರ ಹೆಣ್ಣು ಮಕ್ಕಳು ಅದರ ಕಂಪೌಂಡ್ನ ಒಳಗೆ ಹೋಗುವಾಗಿಲ್ಲ. ಈ ರೀತಿಯೆಲ್ಲ ಕ್ರಮಗಳು ಇವೆ. ಇಂತಹ ಕಾರಣಿಕ ದೈವವಾದ ಕೊರಗಜ್ಜನ ಮಹಿಮೆ ಅಪಾರ. ಒಂದಲ್ಲ ಒಂದು ರೀತಿಯಲ್ಲಿ ಕೊರಗಜ್ಜನಿಗೆ ನೀವು ಯಾವುದಾದರೂ ಹರಕೆ ಹೇಳಿದರೆ ಅದು ಫಲಿಸುತ್ತದೆ ಎನ್ನುವಂತಹ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಯಾವುದಾದ್ರೂ ಒಂದು ವಸ್ತು ಕಳೆದು ಹೋದರೆ ಕೊರಗಜ್ಜನಿಗೆ ಒಂದು ಬೀಡ ಇಡ್ತೇನೆ ಅಂತ ಹೇಳಿದರೂ ಕ್ಷಣ ಮಾತ್ರದಲ್ಲಿ ಆ ಕಳೆದು ಹೋದಂಥ ಸ್ವತ್ತುಗಳು ಸಿಕ್ಕಿದ ನಿದರ್ಶನಗಳಿವೆ. ಹಾಗೆ ಎಲ್ಲ ಕಡೆಗಳಲ್ಲಿ ಕೊರಗಜ್ಜನ ಸಾನ್ನಿಧ್ಯಗಳು ಇವೆ. ದೆಕ್ಕರಿನಲ್ಲಿರುವಂಥ ಸಾನ್ನಿಧ್ಯಕ್ಕೆ ಪ್ರಮುಖ ಸ್ಥಾನ ಇದೆ. ಆದರೆ ಒಂದು ಕಡೆಯಲ್ಲಿರುವಂಥ ಕೊರಗಜ್ಜನಿಗೆ ಹೇಳಿದಂಥ ಹರಕೆ ಇನ್ನೊಂದು ಕಡೆ ಕೊರಗಜ್ಜನಿಗೆ ಸಂದಾಯ ಆಗುವುದಿಲ್ಲವಂಥ ಪ್ರತೀತಿಯೂ ಇದೆ. ಕೆಲವು ವರ್ಷಗಳ ಹಿಂದೆ ಪಾಣೆಮಂಗಳೂರು ಸಮೀಪದ ಗೂಡಿನ ಬಳಿಯ ಯುವಕನೊಬ್ಬನಿಗೆ, ಅದು ಸಹ ಮುಸ್ಲಿಂ ಧರ್ಮದ ಯುವಕನೊಬ್ಬನಿಗೆ ಮೈ ಮೇಲೆ ಆವೇಶ ಬರುತ್ತಿತ್ತು. ಅದೇ ಸಂದರ್ಭದಲ್ಲಿ ಆತನ ತಂಗಿಗೂ ಆವೇಶ ಬರುತ್ತಿತ್ತು. ಅವರಿಗೆ ಇದು ಯಾಕೆ ಆವೇಶ ಬರ್ತದೆ ಎನ್ನುವುದು ಅರಿವಿಗೆ ಬರಲಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಆ ಯುವಕ ಮಂಗಳೂರಿನ ಫಳ್ನೀರು ರಸ್ತೆಯ ಹೋಟೆಲೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ರಾತ್ರಿ ವೇಳೆಗೆ ಹೋಟೆಲಿನ ತ್ಯಾಜ್ಯ ವಸ್ತುಗಳನ್ನು ಆತ ಕೊಂಡೋಗಿ ರಸ್ತೆ ಬದಿಯಲ್ಲಿದ್ದಂತಹ ಒಂದು ಕಸದ ತೊಟ್ಟಿಗೆ ಹಾಕುತ್ತಿದ್ದ. ಆ ಕಸದ ತೊಟ್ಟಿ ಫಳ್ನೀರಿನ ಎವೆರಿ ಜಂಕ್ಷನ್ನ ಯಶ್ರಾಜ್ ಬಾರಿನ ಎದುರಲ್ಲಿತ್ತು. ಆ ದಿವಸ ಆತ ಕಸ ಕೊಂಡೋಗಿ ಹಾಕಲಿಕ್ಕೆ ಹೋದಾಗ ಅಲ್ಲಿ ಒಂದು ಬ್ಯಾಗ್ ಬಿದ್ದುಕೊಂಡಿತ್ತು. ಅದಿತ್ತು ಒಳ್ಳೆಯ ಬ್ಯಾಗ್. ಇದು ಯಾರೋ ತೊರೆದು ಹೋಗಿದ್ದಾರೆ ಅಂತ ಎನಿಸಿದಂತಹ ಯುವಕ ಆ ಬ್ಯಾಗನ್ನು ತಂದು ತನ್ನ ರೂಮಲ್ಲಿ ಇಟ್ಟು ಆ ಬ್ಯಾಗಿನಲ್ಲಿ ಒಂದು ಸೀರೆ ಮತ್ತು ಭರತನಾಟ್ಯ ಕಲಾವಿದೆಯರು ಬಳಸುವಂತಹ ಆರ್ಟಿಫಿಷಿಯಲ್ ಆಭರಣಗಳು ಮತ್ತೊಂದು ಚೈನು ಇತ್ತು. ಈತ ಸೀರೆಯನ್ನು ನೋಡಿ ಅಲ್ಲೇ ಮಡಚಿ ಇಟ್ಟ. ತದನಂತರ ಈತನಿಗೆ ಮೈಯಲ್ಲಿ ಆವೇಶ ಬರಲಿಕ್ಕೆ ಆರಂಭವಾಯಿತು. ಯಾವಾಗ ಈತನಿಗೆ ಆವೇಶ ಬಂತೋ ಆಗ ಹೋಟೆಲ್ನ ಮಾಲೀಕರು ಮಿಕ್ಕ ಸಿಬ್ಬಂದಿಗಳು ಈತನಿಗೆ ಯಾವುದೋ ಒಂದು ಪ್ರೇತ ಬಾಧೆಯಾಗಿದೆ ಅಂತ ಹೇಳಿ ಆತನನ್ನು ಕೆಲಸದಿಂದ ತೆಗೆದು ಹಾಕಿದರು. ಆತ ಈ ತನ್ನ ಬಟ್ಟೆ ಬರೆಗಳು ಮತ್ತು ಈ ಬ್ಯಾಗು ಇದನ್ನೆಲ್ಲ ಇಟ್ಕೊಂಡು
ಗೂಟಿನ ಬಳಿ ಸಮೀಪದ ಮನೆಗೆ ಹೋದ. ಮನೆಯಲ್ಲಿ ಆತನ ತಂಗಿ ಇದ್ಳು. ಅವಳಿಗೆ ಈ ಸೀರೆ ನೋಡಿ ಆಸೆ ಆಯಿತು. ಆಕೆ ಆ ಸೀರೆಯನ್ನು ಉಟ್ಟಳು. ಆ ವೇಳೆಗೆ ಆಕೆಯ ಮೈ ಮೇಲೆಯೂ ಆವೇಶ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು. ಅವರ ಈ ಸಮಸ್ಯೆಯನ್ನು ಸ್ಥಳೀಯ ಅವರ ಉಸ್ತಾದ್ ಅವರಿಗೆ, ಅಂದರೆ ಧರ್ಮಗುರುಗಳಿಗೆ ತಿಳಿಸಿದರು. ಅವರು ಇದು ಯಾವುದೋ ಪ್ರೇತಬಾಧೆ ಇರ್ಬೋದು ಅಂತ ಹೇಳಿ ಅವರು ಇನ್ನೊಂದು ಧರ್ಮಗುರುಗಳ ಬಳಿಗೆ ಕಳುಹಿಸಿದರು. ಅವರು ಸಹ ಅದಕ್ಕೆ ಏನಾದರೂ ಪರಿಹಾರ ಹುಡುಕಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಸಾಧ್ಯ ಆಗಲಿಲ್ಲ. ಇದು ದಿನದಿಂದ ದಿನಕ್ಕೆ ಈ ಆವೇಶ ಬರುವುದು, ಅಂದರೆ ನಿತ್ಯ ಇಡೀ ದಿವಸ ಆವೇಶ ಬರೋದಿಲ್ಲ, ಕೇವಲ ಒಂದು 10 ನಿಮಿಷ, ಒಂದು 15 ನಿಮಿಷ ಆವೇಶ ಬರೋದು, ಮತ್ತು ಅದು ತಣ್ಣಗಾಗೋದು ಇತ್ತು. ಆಗ ಅವರಿಗೆ ಪರಿಚಯದ ರಿಕ್ಷಾ ಚಾಲಕರೊಬ್ಬರು ಅವ್ರಿಗೆ ಹೇಳಿದರು, ಇದು ಯಾವುದಾದ್ರೂ ಒಂದು ದೈವದ ಉಪದ್ರ ಆಗಿರ್ಬೋದು, ಅದರಿಂದಾಗಿ ಅದು ದೈವಜ್ಞರ ಹತ್ರ, ಅಂದರೆ ಮಂತ್ರವಾದಿಗಳಂತ ಹೇಳ್ತೇವೆ, ಜ್ಯೋತಿಷ್ಯ ಹೇಳುವವರು ಅಂತ ಹೇಳ್ತೇವೆ, ಅವರಲ್ಲಿಗೆ ಹೋಗೋದು ಒಳ್ಳೆಯದು ಅಂತ ಹೇಳಿ ಮೊಗರ್ನಾಡಿನಲ್ಲಿರುವಂತಹ ಒಬ್ಬರು ಜ್ಯೋತಿಷ್ಯರಲ್ಲಿಗೆ ಕರ್ಕೊಂಡು ಹೋದರು. ಅವರು ಈ ಹುಡುಗ ಮತ್ತು ಹುಡುಗಿಯನ್ನು ಕೂಲಂಕಷವಾಗಿ ವಿಚಾರಿಸಿದರು. ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಸೃಷ್ಟಿಯಾಯಿತು, ಆ ಬ್ಯಾಗಲ್ಲಿದ್ದ ವಸ್ತುಗಳು ಇದನ್ನೆಲ್ಲ ನೋಡಿದರು. ಮತ್ತು ಅವರದೇ ತಂತ್ರದಿಂದ ಅದಕ್ಕೆ ಒಂದು ಕಾರಣವನ್ನು ಕಂಡುಹಿಡಿದರು. ಇದು ಕೊರಗಜ್ಜ ದೈವದ ಹರಕೆಯ ಫಲ ಅಂತೇಳಿ. ಯಾಕಂತೇಳಿ ಅವರು ಕವಡೆ ಹಾಕಿ ನೋಡಿ ಕೊರಗಜ್ಜ ದೈವವನ್ನು ನೆನೆಸಿಕೊಂಡು ಕವಡೆ ಹಾಕಿದ ಸಂದರ್ಭದಲ್ಲಿ ಅದು ಸರಿಯಾಗಿ ಬಂದಿತ್ತಂತೆ. ಇದು ಕೊರಗಜ್ಜ ದೈವದ ನೀವು ಅದನ್ನು ಕೊರಗಜ್ಜ ದೈವದಲ್ಲಿಗೆ ಹೋಗಿ ಅದನ್ನು ಇತ್ಯರ್ಥ ಮಾಡಬೇಕು ಅಂತ ಸೂಚನೆ ನೀಡಿದರು. ಅದರಂತೆ ಈ ಮನೆಯವರನ್ನು ರಿಕ್ಷಾ ಚಾಲಕರು ನೇರವಾಗಿ ಪಂಪ್ವೆಲ್ ಸಮೀಪದ ಉಜ್ಜೋಡಿಯ ಕೊರಗಜ್ಜ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ಅಲ್ಲಿ ಇವರ ವಿಷಯ ತಿಳಿಸಿದಾಗ ಅವರು ಅಲ್ಲಿ ಪ್ರಾರ್ಥನೆ ಮಾಡಿ ನೋಡಿದಾಗ ಅವರು ಹೇಳಿದರು, ಇದು ಇಲ್ಲಿನ ಕೊರಗಜ್ಜ ದೈವಕ್ಕೆ ಹೇಳಿದಂತಹ ಹರಕೆ ಅಲ್ಲ, ಆದ್ದರಿಂದ ಇದನ್ನು ಇಲ್ಲಿ ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ. ಮತ್ತು ಎಲ್ಲಿ ಹೋಗಬೇಕು ಅಂತ ಹೇಳುವಾಗ, ನೀವು ಇಲ್ಲಿ ಹತ್ತಿರದಲ್ಲಿ ನಂತೂರಿನಲ್ಲಿ ಕೊರಗಜ್ಜ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಹರಕೆ ಮಾಡಿಕೊಳ್ಳಿ, ಅಲ್ಲಿ ಇತ್ಯರ್ಥ ಆಗ್ಬೋದು ಅಂತೇಳಿ. ಹಾಗೆ ಅವರು ಉಜ್ಜೋಡಿಯಿಂದ ನಂತೂರಿಗೆ ಬಂದರು. ನಂತೂರಿನ ಕೊರಗಜ್ಜ ದೇವಸ್ಥಾನ ಇದೆ, ಆ ಬಬ್ಬುಸ್ವಾಮಿ ದೇವಸ್ಥಾನದ ಎದುರುಗಡೆ ಇದೆ. ಅನಾದಿ ಕಾಲದಿಂದಲೂ ಅಲ್ಲಿ ಕೊರಗಜ್ಜ ದೈವವನ್ನು ಆರಾಧಿಸಿಕೊಂಡು ಬರಲಾಗ್ತಾ ಇದೆ. ಆ ದೇವಸ್ಥಾನಕ್ಕೆ ಬಂದು ವಿಷಯ ತಿಳಿಸಿದಾಗ ಅಲ್ಲಿ ಇರುವಂಥ ಆಡಳಿತಗಾರರು ಮತ್ತಿತರರು ಎಲ್ಲ ವಿಚಾರ ತಿಳ್ಕೊಂಡ್ರು. ಅವರು ಇದಕ್ಕೆ ಪರಿಹಾರ ಸೂಚಿಸುವುದು ಮತ್ತು ಇದು ಇಲ್ಲಿನ ದೈವಕ್ಕೆ ಹೇಳಿದ ಹರಕೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿತ್ತು. ಅದಕ್ಕಾಗಿ ಅವರು ಅಲ್ಲಿ ನಿತ್ಯ ಸೇವೆ ಮಾಡುವಂತಹ ಅವರಿಗೆ ಹೇಳಿ ಕಳಿಸಿದಾಗ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ. ಆಗ ಮತ್ತೆ ಈ ದೈವಗಳಿಗೆ ಒಬ್ಬರು ಮಧ್ಯಸ್ಥಗಾರರು ಅಂತ ಇದ್ದಾರೆ. ಜನಸಾಮಾನ್ಯರ ಕಷ್ಟಗಳನ್ನು ದೈವದೊಂದಿಗೆ ವ್ಯವಹರಿಸುವವರು ಅಂತ, ಅವರನ್ನು ಮಧ್ಯಸ್ಥಗಾರರು ಅಂತ ಹೇಳಿ. ಹಾಗೆ ಅವರಿಗೆ ದೂರವಾಣಿ ಕರೆ ಮಾಡಿ ಅವರನ್ನು ಕರೆಸಿದರು. ಅವರು ಇವರ ವಿಚಾರದಲ್ಲಿ ಸೇರಿಸಿ ಅವರು ಹೇಳಿದರು, ಇಲ್ಲಿದ್ದು ಹರಕೆ ಇಟ್ಟಿದ್ದಾದರೆ ನಾನು ಇಲ್ಲಿ ಅದನ್ನು ತಕ್ಷಣಕ್ಕೆ ಪರಿಹಾರ ಮಾಡ್ತೇನೆ. ಆದರೆ ಅದು ಸಂಪೂರ್ಣವಾಗಿ ಪರಿಹಾರ ಮಾಡಬೇಕಾದ್ರೆ ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡಿಕೊಂಡು ಆವಾಹನೆ ತೆಗೆದುಕೊಂಡು ಅದರ ನಂತರ ಅದನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ಅದಕ್ಕೆ ಅವರು ಒಪ್ಪಿಕೊಂಡರು. ಹಾಗೆ ಈ ಮಧ್ಯಸ್ಥಗಾರರು ಒಂದು ತೆಂಗಿನಕಾಯಿಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಅಲ್ಲಿ ಇಟ್ಟರು. ಇದನ್ನು ನಾವು ಇನ್ನೊಂದು ವಾರದ ಒಳಗೆ ಇತ್ಯರ್ಥ ಮಾಡ್ತೇವೆ ಅಂತ ಹೇಳುವಾಗ ಇವರಿಬ್ಬರಿಗೂ ಒಂದು ರೀತಿಯಲ್ಲಿ
ಮಾನಸಿಕವಾಗಿ ಸಮಾಧಾನ ಆಯಿತು. ಆಗ ಅವರಿಗೆ ಗೊತ್ತಾಯಿತು ಇದು ನಂತೂರಿನ ಕೊರಗಜ್ಜನಿಗೆ ಹೇಳಿದಂಥ ಹರಕೆಯ ಫಲ. ಈ ಅಣ್ಣ ಮತ್ತು ತಂಗಿಗೆ ಕೊರಗಜ್ಜನ ತೊಂದರೆ ಆಗಿರುವುದು ಅಂತೇಳಿ. ತದನಂತರದ ಒಂದು ವಾರದ ನಂತರ ಅವರಿಗೆ ಒಂದು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ಆ ದಿನಾಂಕದಂದು ಆ ಅಣ್ಣ ತಂಗಿ ಮತ್ತು ಅವರ ಮನೆಯವರು ಬಂದಿದ್ದರು. ಇಲ್ಲಿ ಕೊರಗಜ್ಜನಿಗೆ ದರ್ಶನ ಸೇವೆ ಕೊಡುವುದಂತ ಆಗಿತ್ತು. ಹಾಗೆ ದರ್ಶನ ಪಾತ್ರಿಗಳು ಬಂದಿದ್ದರು. ಅವರ ಎದುರಲ್ಲಿ ನಿಂತು ಮಧ್ಯಸ್ಥಗಾರರು ಈ ವಿಚಾರವನ್ನು ಅರಿಕೆ ಮಾಡಿಕೊಂಡಾಗ ದರ್ಶನ ಪಾತ್ರಿ ಹೇಳಿದರು, ಆ ತೆಂಗಿನಕಾಯಿಯನ್ನು ತನ್ನಿ ಅಂತೇಳಿ. ಅಲ್ಲಿಯವರೆಗೆ ಅಣ್ಣ ಮತ್ತು ತಂಗಿ ಸಹಜ ಸ್ಥಿತಿಯಲ್ಲಿ ಇದ್ದರು. ಎಲ್ಲರೊಂದಿಗೂ ಮಾತನಾಡ್ತಿದ್ದರು, ಏನಾಗಿದೆ ಅಂತ ಹೇಳ್ತಾ ಇದ್ದರು. ಕೆಲವೊಂದು ಮಾಧ್ಯಮ ಮಂದಿಯು ಆ ಸಂದರ್ಭದಲ್ಲಿ ಅಲ್ಲಿಗೆ ಕುತೂಹಲದಿಂದ ಬಂದಿದ್ದರು. ಅವರೆಲ್ಲರೂ ಅವರ ಹತ್ರ ಮಾತನಾಡಿದರು, ಅವರ ಬೈಟ್ಸ್ಗಳನ್ನು ತೆಗೆದುಕೊಂಡಿದ್ದರು. ದೈವದ ಪಾತ್ರಿ ದೈವಸ್ಥಾನದ ಎದುರು ನಿಂತು ಆ ತೆಂಗಿನಕಾಯಿಯನ್ನು ದೈವಸ್ಥಾನದ ಮೆಟ್ಟಿಲ ಮೇಲೆ ಒಡೆಯುವಂತೆ ಸೂಚನೆ ನೀಡಿದರು. ಅದರಂತೆ ಮೆಟ್ಟಿಲ ಮೇಲೆ ಹೊಡೆದ ಕೂಡಲೇ ದೈವದ ಪಾತ್ರಿಗೂ ಸಹ ಅಂತಹ ದರ್ಶನ ಬರಲಿಲ್ಲ. ಆ ಅಣ್ಣ ಮತ್ತು ತಂಗಿಗೆ ಆ ರೀತಿಯ ದರ್ಶನ ಬಂದಿತ್ತು. ಸಾಮಾನ್ಯವಾಗಿ ದೈವ ಮೈಮೇಲೆ ಆವಾಹನೆ ಆದಾಗ ಯಾವ ರೀತಿಯ ಆವೇಶ ಬರುತ್ತದೋ ಅಂಥ ಆವೇಶ ಆ ಅಣ್ಣ ಮತ್ತು ತಂಗಿಗೆ ಬಂದಿತ್ತು. ಮತ್ತು ದೈವ ಅದನ್ನು ಸಮಾಧಾನ ಮಾಡಿ ಅವರನ್ನು ಸಹಜ ಸ್ಥಿತಿಗೆ ತಂದರು. ಅವರು ತದನಂತರ ಅವರು ಸಹಜ ಸ್ಥಿತಿಗೆ ಬಂದರು. ಅವರಿಗೆ ಆ ಸಂದರ್ಭದಲ್ಲಿ ದೈವ ಆವಾಹನೆ ಆದಂಥ ಸಂದರ್ಭದಲ್ಲಿ ಏನು ಆಗಿದೆ ಎನ್ನುವುದೇ ಅವರ ಅರಿವಿಗೆ ಬರಲಿಲ್ಲ. ಕೊನೆಗೆ ಅವರು ಸಹಜ ಸ್ಥಿತಿಗೆ ಬಂದ ಮೇಲೆ ಅಲ್ಲಿಗೆ ಕಾಣಿಕೆ ಹಾಕಿದರು. ಮತ್ತು ಆ ಯುವಕನಿಗೆ ಸಿಕ್ಕಿದಂತಹ ಆ ಬ್ಯಾಗು, ಆ ಬಟ್ಟೆ ಅಂದರೆ ಸೀರೆ ಮತ್ತು ಭರತನಾಟ್ಯ ಕಲಾವಿದೆಯರು ಬಳಸುವಂತಹ ಆರ್ಟಿಫಿಷಿಯಲ್ ಆಭರಣಗಳು ಎಲ್ಲವನ್ನು ಅಲ್ಲಿಗೆ ಒಪ್ಪಿಸಿದರು. ಒಪ್ಪಿಸಿ ಅವರು ನಿರಾಳವಾಗಿ ಹೋದರು. ತದನಂತರ ಪ್ರತಿ ಬಾರಿಯೂ ಆ ಕುಟುಂಬ ಅಲ್ಲಿಗೆ ಬರ್ತಾ ಇತ್ತು. ಯಾಕಂತ ಹೇಳಿದರೆ ದೈವದ ಕಾರಣಿಕ ಅಂದರೆ ಅದು. ಇದನ್ನು ಕತೆ ಹೇಳಿದರೆ ಯಾರು ನಂಬುವಂಥದ್ದಲ್ಲ. ಇದು ಕೇವಲ ಕೆಲವೇ ವರ್ಷಗಳ ಹಿಂದೆ ನಡೆದದ್ದು. ಈ ಇಡೀ ದರ್ಶನ, ಅದ ನಂತರದ ಅವರ ಪ್ರತಿಕ್ರಿಯೆ, ಅದ ನಂತರದ ಅವರ ಅಭಿಪ್ರಾಯಗಳು, ಅದಕ್ಕೆ ಅವರಿಗೆ ದೈವ ಆವಾಹನೆ ಆಗುವ ಮೊದಲಿನ ಅವರ ಅಭಿಪ್ರಾಯಗಳು ಎಲ್ಲವನ್ನು ವಿಡಿಯೋ ಕ್ಯಾಮರಾದಲ್ಲಿ ದಾಖಲಿಸಲಾಗಿತ್ತು. ವಿವಿಧ ವಾಹಿನಿಗಳು ಅದನ್ನು ಪ್ರಸಾರ ಕೂಡ ಮಾಡಿತ್ತು. ಈಗಿನಾಗೆ ದೊಡ್ಡ ಮಟ್ಟದಲ್ಲಿ ಅದು ವೈರಲ್ ಆಗಿರಲಿಲ್ಲ. ಈಗಿನ ಪರಿಸ್ಥಿತಿ ಆದರೆ ಅದು ಲಕ್ಷಾಂತರ ವ್ಯೂಸ್ಗಳನ್ನು ಪಡೆಯುವಂತಹ ವಿಡಿಯೋ ಆಗಿತ್ತು. ಆದರೆ ಆಗ ಈಗಿನಾಗೆ ಸಾಮಾಜಿಕ ಮಾಧ್ಯಮಗಳು ಅಷ್ಟೊಂದು ಪ್ರಭಾವಶಾಲಿ ಆಗಿರಲಿಲ್ಲ. ಅದರಿಂದಾಗಿ ಆ ವಿಚಾರ ಅಲ್ಲಿ ಮುಗಿತು. ಇಂಥ ಹಲವಾರು ಘಟನೆಗಳು ಕೊರಗಜ್ಜ ದೈವದ ಬಗ್ಗೆ ನಡೆದಿದೆ. ಒಂದು ವಸ್ತು ಕಾಣೆ ಆಗಿ ಕೆಲವೇ ನಿಮಿಷಗಳಲ್ಲಿ ಆ ವಸ್ತು ಕೊರಗಜ್ಜನಿಗೆ ಹರಕೆ ಹೇಳಿದ ತಕ್ಷಣ ಸಿಕ್ಕಿದಂಥ ಉದಾಹರಣೆಗಳನ್ನು ಕೆಲವರು ಹೇಳ್ತಾರೆ. ಇವತ್ತಿಗೂ ಸಹ ಕೊರಗಜ್ಜ ಅಂತ ಹೇಳಿದರೆ ಅದು ಜನಸಾಮಾನ್ಯರ ದೈವ. ಹೆಚ್ಚು ದೊಡ್ಡ ಹರಕೆ ಹೇಳುವಂತಿಲ್ಲ, ಕೊಡುವಂತೆಯೂ ಇಲ್ಲ. ಆದರೆ ದೈವದ ಎದುರು ನಿಂತುಕೊಂಡು ಸತ್ಯವಾಗಿ ಹೇಳಿ ಯಾವುದಾದರೂ ಬೇಡಿಕೆಯನ್ನು ಮುಂದೊಡ್ಡಿದ್ದರೆ ಆ ಬೇಡಿಕೆ ಈಡೇರುವುದಂತೂ ಖಂಡಿತ ಎನ್ನುವುದಕ್ಕೆ ಹಲವು ನಿದರ್ಶನಗಳು ಇವೆ. ಆದರೆ ದೈವಕ್ಕೆ ಕೊಡುವಂಥ ಸೇವೆ ಏನು? ಕೇವಲ ಬೀಡ
ದೈವದಲ್ಲಿಯೂ ಸಂತೃಪ್ತಿ ಆಗುವಂಥ ದೈವ ಅಂದರೆ ಕೊರಗಜ್ಜ ದೈವ. ಚಕ್ಕುಲಿಯಲ್ಲಿ ಸಂತೃಪ್ತವಾಗುವಂತಹ ದೈವ ಕೊರಗಜ್ಜ ದೈವ. ಒಂದು ಕ್ವಾರ್ಟ್ರ್ ಮಧ್ಯದಲ್ಲಿ ಸಂತೃಪ್ತವಾಗುವಂತಹ ದೈವ ಕೊರಗಜ್ಜ ದೈವ. ಅಂತಹ ದೈವಕ್ಕೆ ನಿತ್ಯ ಸಾವಿರಾರು ಮಂದಿ ಹರಕೆಯನ್ನು ಕೊಡ್ತಾರೆ. ಅಗೆಲು ಸೇವೆ ಇದೆ, ಕೋಲ ಸೇವೆ ಇದೆ. ಕೆಲವರು ಆಡಂಬರದಲ್ಲಿ ಮಾಡ್ತಾರೆ, ಕೆಲವರು ಅವರವರ ತಾಕತ್ತಿಗೆ ಅನುಗುಣವಾಗಿ ಮಾಡ್ತಾರೆ. ಅಂತಹ ದೈವಸ್ಥಾನಗಳು ಕರಾವಳಿಯಾದ್ಯಂತ ಇದೆ. ಅದೇ ದೈವವನ್ನು ಕೊಂಡೋಗಿ ಮಲೆನಾಡಿನಲ್ಲಿ, ಅದಕ್ಕಿಂತ ಮೈಸೂರಲ್ಲಿ, ಬೆಂಗಳೂರಲ್ಲಿ ಎಲ್ಲ ಸ್ಥಾಪನೆ ಮಾಡುವಂಥ ಪ್ರಯತ್ನಗಳು ನಡೆದದ್ದು ಇದೆ. ಕೊಡಗಿನಲ್ಲಿಯೂ ಕೊರಗಜ್ಜನ ದೈವಸ್ಥಾನಗಳಿವೆ, ಮಲೆನಾಡಿನಲ್ಲೂ ಕೊರಗಜ್ಜನ ದೇವಸ್ಥಾನಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುತ್ತಾರು ಕೊರಗಜ್ಜ, ನಂತೂರು ಕೊರಗಜ್ಜ, ಉಜ್ಜೋಡಿ ಕೊರಗಜ್ಜ, ಪದವಿನಂಗಡಿ ಕೊರಗಜ್ಜ, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ದೇವಸ್ಥಾನಗಳಿವೆ. ಅದೇ ರೀತಿ ಕಟಪಾಡಿ ಕೊರಗಜ್ಜನ ದೈವಸ್ಥಾನವು ಪ್ರಖ್ಯಾತಿಯಾದದ್ದು ಉಡುಪಿ ಜಿಲ್ಲೆಯಲ್ಲಿ. ಅಲ್ಲಿ ಅದರ ಕಾಣಿಕೆ ಉಂಡಿಗೆ ಅನಪೇಕ್ಷಿತ ಸೊತ್ತುಗಳನ್ನು ಹಾಕಿದವರಿಗೆ ಕೊರಗಜ್ಜ ಶಿಕ್ಷೆ ಕೊಟ್ಟ ಉದಾಹರಣೆಯೂ ಇದೆ. ರಕ್ತ ಕಾರಿದ ನಿದರ್ಶನ ಇದೆ. ಅದೇ ಸ್ಥಳಕ್ಕೆ ಅವನನ್ನು ಕರ್ಕೊಂಡು ಬಂದು ತಪ್ಪು ಕೇಳಿ ಹರಕೆ ಹಾಕಿ ಪಾಪ ಪ್ರಾಯಶ್ಚಿತ್ತ ಮಾಡಿಕೊಂಡ ಉದಾಹರಣೆಗಳಿವೆ. ಅದರಿಂದಾಗಿ ದೈವವನ್ನು ಯಾರು ಹೀಯಾಳಿಸುವುದಿಲ್ಲ, ದೈವದ ಬಗ್ಗೆ ಕೀಳಿರಿಮೆಯನ್ನು ತೋರಿಸುವುದಿಲ್ಲ. ಯಾಕಂತ ಹೇಳಿದರೆ ಅದು ಮನುಷ್ಯನ ಭಾವನೆಗಳಿಗೆ ಅತೀತವಾದಂಥ ಒಂದು ಶಕ್ತಿ. ಇವರೆಲ್ಲರೂ ಮೂಲತಃ ಮನುಷ್ಯರೇ. ಒಂದೊಂದು ಕಾರಣದಿಂದ ಅವರು ದೈವತ್ವಕ್ಕೆ ಏರಿದವರು. ಈಗ ಕುತ್ತಾರಿನ ದೆಕ್ಕನ್ನಲ್ಲಿರುವಂತಹ ಕೊರಗಜ್ಜನ ಮೂಲ ಸ್ಥಾನ ಏನಿದೆ, ಅಲ್ಲಿ ಕೊರಗಜ್ಜ ದೈವತ್ವಕ್ಕೆ ಏರಿದ್ದು ಎನ್ನುವಂಥ ಪ್ರತೀತಿ ಇದೆ. ಅಲ್ಲಿಂದ ದೈವತ್ವಕ್ಕೆ ಏರಿದ ಮೇಲೆ ಅಲ್ಲೇ ಸುತ್ತಮುತ್ತ 7 ಕಡೆಗಳಲ್ಲಿ ವಿಶ್ರಾಂತಿ ಪಡೆದಂಥ ಸ್ಥಳಗಳಿವೆ. ಅದೆಲ್ಲವೂ ಕೊರಗಜ್ಜ ಕ್ಷೇತ್ರಗಳೇ ಅಂತ ಹೇಳಿ ಹೆಸರು ವಾಸಿಯಾಗಿದೆ. 100 ಭಕ್ತರು ಅಲ್ಲಿಗೆ ಬರ್ತಾ ಇದ್ದಾರೆ. ಬುರ್ದುಗೋಳಿ ಕೊರಗಜ್ಜ ಕ್ಷೇತ್ರಕ್ಕೆ ಕೆಲವು ಸೆಲೆಬ್ರಿಟಿಗಳು ಬಂದಿದ್ದಾರೆ, ಕುತ್ತಾರು ಕ್ಷೇತ್ರಕ್ಕೆ ಸೆಲೆಬ್ರಿಟಿಗಳು ಬಂದಿದ್ದಾರೆ, ಸೆಲೆಬ್ರಿಟಿ ಬರ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಸಿನಿಮಾ ರಂಗದ ಕೆಲವು ಸೆಲೆಬ್ರಿಟಿಗೆ ಬಂದ ಕೂಡಲೇ ಅದಕ್ಕೆ ವ್ಯಾಪಕವಾದ ಪ್ರಚಾರ ಸಿಗುತ್ತೆ. ಯಾಕಂದರೆ ಎಲ್ಲೇ ಕೂತು ನೆನಪು ಮಾಡಿದರೂ ಕೊರಗಜ್ಜ ಬರ್ತಾರೆ, ಅವರು ಸಹಾಯ ಮಾಡ್ತಾರೆ ಎನ್ನುವಂಥ ನಂಬಿಕೆ ಇಲ್ಲಿನ ಜನರಿಗೆ ಇದೆ. ಆದ್ದರಿಂದ ಇಲ್ಲಿನ ಪ್ರತಿಯೊಂದು ದೈವಗಳಿಗೂ ಒಂದೊಂದು ರೀತಿಯ ಶಕ್ತಿಗಳಿವೆ. ಆ ಶಕ್ತಿಗಳನ್ನು ನಾವು ಯಾವ ಕಾರಣಕ್ಕೂ ಹೀಯಾಳಿಸುವಂತಿಲ್ಲ, ಹೀಯಾಳಿಸಲು ಬಾರದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ದೈವಗಳನ್ನು ಧಿಕ್ಕರಿಸಿ ಹೋದವರು ಇದ್ದಾರೆ. ಆದರೆ ಧಿಕ್ಕರಿಸಿ ಹೋದವರು ಮತ್ತೆ ದೈವದ ಹತ್ತಿರ ಬಂದದ್ದು ಇದೆ. ಈ ದೈವಾರಾಧನೆಯ ಕಥೆಯನ್ನೇ ಇಟ್ಟುಕೊಂಡು ರಿಷಬ್ ಶೆಟ್ಟಿಯವರು ನಟಿಸಿ ನಿರ್ದೇಶಿಸಿದಂತಹ ಚಿತ್ರ ಕಾಂತಾರ, ಅದು ಫೈನ್ ಸಿನಿಮಾ ಆಗಿ ಯಶಸ್ವಿಯಾಯಿತು. ಈಗ ಕಾಂತಾರ 2 ಬರುತ್ತೆ, ಕಾಂತಾರ 1 ಬರುತ್ತದೆ. ಇದಕ್ಕೆಲ್ಲ ಪ್ರಯತ್ನಗಳು ನಡೀತಾ ಇದೆ. ಆದ್ದರಿಂದಾಗಿ ತುಳುನಾಡಿನ ದೈವಗಳ ಇತಿಹಾಸ ಮತ್ತು ಅದರ ಕಾರಣಿಕ, ಅದರ ಪ್ರಭಾವ ವಿಶ್ವದಾದ್ಯಂತ ಹರಡಲಿಕ್ಕೆ ಅದು ಒಂದು ಪ್ರಯತ್ನ ಆಗಿದೆ. ಯಾಕಂತ ಹೇಳಿದರೆ ದೇವರುಗಳು ಅಭಯ ಹಸ್ತ ನೀಡ್ತದೆ, ಆದರೆ ಅವು ಶಿಕ್ಷೆ ನೀಡುವುದಿಲ್ಲ. ಆದರೆ ದೇವರುಗಳ ಗಣಗಳಾದಂತಹ ದೈವಗಳು ಶಿಕ್ಷೆಯನ್ನೂ ನೀಡುತ್ತದೆ, ಕಷ್ಟ ನಷ್ಟಗಳಿಗೂ ಗುರಿಪಡಿಸ್ತದೆ. ಆದ್ದರಿಂದ ಅಂತಿಮವಾಗಿ ಅವರು ದೇವದ ಹತ್ತಿರಕ್ಕೆ ಬರಬೇಕಾಗತ್ತೆ. ಇಂತಹ 10 ನಿದರ್ಶನಗಳು
ನಮಗೆ ಕಾಣ ಸಿಗುತ್ತೆ, ಹಲವರ ಅನುಭವಗಳು ಇವೆ. ಆದರೆ ಕೆಲವರು ವಾಸ್ತವ ಅಂಶಗಳನ್ನು ಮುಚ್ಚಿಟ್ಟುಕೊಂಡು ದೈವದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವವರನ್ನು ನಾವು ಕಂಡಿದ್ದೇವೆ. ಅಂಥವರಿಗೆ ಏನು ಆಗಿಲ್ಲ ಅಂತ ಹೇಳಿಕೊಳ್ಳುವವರೂ ಇದ್ದಾರೆ. ಇದಕ್ಕೂ ಮತ್ತೊಂದು ಕತೆ ಇದೆ. ದೈವವನ್ನು ಹೀಯಾಳಿಸಿದರೆ ಏನು ಆಗುತ್ತದೆ ಎನ್ನುವುದಕ್ಕೆ ಸ್ವತಃ ಕಷ್ಟ ನಷ್ಟಗಳನ್ನು ಅನುಭವಿಸಿದರೆ ಕೆಲವೊಂದು ಸಂದರ್ಭಗಳನ್ನು ನಾವು ಹೇಳಿದ್ದನ್ನು ಕೇಳಿದ್ದೇವೆ. ಪಾದೂರು ಗುರುರಾಜ್ ಭಟ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಂದರೆ ಕರಾವಳಿಯ ದೈವಗಳ ಬಗ್ಗೆ ಭಾರಿ ದೊಡ್ಡ ಸಂಶೋಧನೆಯನ್ನು ಮಾಡಿದವರು. 1008 ದೈವಗಳನ್ನು ಗುರುತಿಸಿದವರು, ಒಂದು ಪ್ರೌಢ ಪ್ರಬಂಧವನ್ನು ಬರೆದವರು. ಆದರೆ ಅದನ್ನು ಅವರಿಗೆ ಪ್ರಕಟಿಸಲಿಕ್ಕೆ ಸಾಧ್ಯ ಆಗಲಿ. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಅವರು ಅದನ್ನು ಬರೆದಿದ್ದಾರೆ, ಆದರೆ ಅದನ್ನು ಪ್ರಕಟಿಸಲಿಕ್ಕೆ ಆಗಲಿಲ್ಲ. ಒಂದು ವೇಳೆ ಪ್ರಕಟವಾಗ್ತಾ ಇದ್ದರೆ ನಮ್ಮ ಎಲ್ಲ ದೈವಗಳ ಇತಿಹಾಸಗಳು ಒಂದು ಕಡೆ ಅನುಭವಕ್ಕೆ ಬರ್ತಾ ಇತ್ತು. ಅದರ ಅನುಭವಗಳನ್ನು ಆಸ್ವಾದಿಸಲಿಕ್ಕೆ ಸಾಧ್ಯವಾಗುತ್ತಿತ್ತು. ಯಾಕಂತ ಹೇಳಿದರೆ ದೈವಗಳ ಹುಟ್ಟು, ಬೆಳವಣಿಗೆ, ಅದರ ನಂತರ ದೈವತ್ವಕ್ಕೆ ಏರಿದ್ದು, ದೈವತ್ವಕ್ಕೆ ಏರಿದ ನಂತರ ಅವರ ಕಾರುಬಾರುಗಳು ಇದೆಲ್ಲವೂ ಬರ್ತದೆ. ಯಾಕಂತ ಹೇಳಿದರೆ ನಮಗೆ ಇವತ್ತು ನಾವು ಕೋಟಿ ಚೆನ್ನಯ್ಯರನ್ನು ನೆನೆಸ್ಕೊಳ್ತೇವೆ, ಕಾಂತಭಾರ ಬೂದ ಭಾರ ನೆನೆಸ್ಕೊಳ್ತೇವೆ, ತುಳುನಾಡ ಸಿರಿಯನ್ನು ನೆನೆಸ್ಕೊಳ್ತೇವೆ. ಇವರೆಲ್ಲ ಮಾನವ ಜನ್ಮದಲ್ಲಿ ಹುಟ್ಟಿದವರು. ಪಂಜುರ್ಲಿ ಆಗಿರಲಿ, ಅಣ್ಣಪ್ಪ ಮಂಜುರ್ಲಿ ಆಗಲಿ, ಮತ್ತು ಬೇರೆ ಬೇರೆ ದೈವಗಳು ಎಲ್ಲವೂ ಮಾನವ ಜನ್ಮದಲ್ಲಿ ಹುಟ್ಟಿ ದೈವತ್ವಕ್ಕೆ ಹೇರಿದವು. ಇವರೆಲ್ಲ ಈಶ್ವರನ ಗಣಗಳು ಎನ್ನುವುದು ನಮ್ಮ ಎಲ್ಲ ನಂಬಿಕೆ. ಯಾಕಂತ ಹೇಳಿದರೆ ಈಶ್ವರ ಭೂಲೋಕದಲ್ಲಿ ಸತ್ಯ, ಧರ್ಮ, ನ್ಯಾಯವನ್ನು ಎತ್ತಿ ಹಿಡಿಲಿಕ್ಕಾಗಿ ಜನರಲ್ಲಿ ಒಂದು ರೀತಿಯಲ್ಲಿ ದೇವರ ಬಗ್ಗೆ ಭಯ ಹುಟ್ಟಿಸಲಿಕ್ಕಾಗಿ ಈ ಗಣಗಳನ್ನು ಸೃಷ್ಟಿ ಮಾಡಿದ್ದಾನೆ ಎನ್ನುವುದಂತೂ ನಂಬಿಕೆ. ಅದರಿಂದಾಗಿ ಎಲ್ಲ ದೈವಗಳು ಸಹ ಈ ಮಣ್ಣಿನಲ್ಲಿ ಪ್ರಾಮುಖ್ಯತೆಯನ್ನು ಪಡೀತವೆ. ನಿರಂತರ ಸುದ್ದಿ